ಒಂದು ಮಾತು ಒಂದು ಕಾರ್ಯ. ದೇವಲಗಾಣಗಾಪುರ ಪಿಡಿಒ ಅನಸೂಯ ಅಷ್ಟಗಿಯ ಕಾರ್ಯನಿಷ್ಠೆಗೂ ಜನಪ್ರಶಂಸೆ. ದೇವಲಗಾಣಗಾಪುರ ದತ್ತನ ಪವಿತ್ರ ಕ್ಷೇತ್ರ ದೇವಲಗಾಣಗಾಪುರಕ್ಕೆ ದೇಶದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಪ್ರತಿದಿನವೂ ಆಗಮಿಸುತ್ತಾರೆ. ಆದರೆ ದೇವಾಲಯಕ್ಕೆ ಹತ್ತಿರದ ರಸ್ತೆಯ ಡಿವೈಡರ್ಗಳ ನಡುವೆ ಬೆಳೆದ ಮುಳ್ಳು ಕುಂಟೆಗಳು ಭಕ್ತರಿಗೆ ತೊಂದರೆ ನೀಡುತ್ತಿದ್ದವು. ಈ ಕುರಿತು ನವಕರ್ನಾಟಕ ನ್ಯೂಸ್ನ ವರದಿಗಾರ ಇಮ್ರಾನ್ ಮನಿಯಾರ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಸೂಯ ಅಷ್ಟಗಿ ಅವರನ್ನ ಎದುರಿಸಿಕೊಂಡು ಪ್ರಶ್ನೆ ಮಾಡಿದ್ರು. ಮೇಡಂ, ದೇಶದ ನಾನಾ ಕಡೆಗಳಿಂದ ಭಕ್ತರು ಬರ್ತಾರೆ, ಅವರಿಗೆ ರಸ್ತೆ ಮಧ್ಯೆ ಮುಳ್ಳು ಕಂಟಿಗಳಿಂದ ಸ್ವಾಗತ ಮಾಡ್ತೀರಾ ಎಂಬ ವ್ಯಂಗ್ಯವಿದೆ. ಪ್ರಶ್ನೆಗೆ ಪಿಡಿಒ ಅನಸೂಯ ಅಷ್ಟಗಿ ತಕ್ಷಣ ಸ್ಪಂದಿಸಿ 2 ದಿನ ಸಮಯ ಕೊಡಿ, ಸ್ವಚ್ಛಗೊಳಿಸುತ್ತೇನೆ ಎಂದು ನಿಶ್ಚಯ ಮಾಡಿದ್ರು. ಅವರ ಮಾತು ಮಾತಾಗಿಯೇ ಉಳಿಯದೆ ಕೇವಲ 2 ದಿನಗಳಲ್ಲಿ ಡಿವೈಡರ್ ಮಧ್ಯೆ ಬೆಳೆದ ಎಲ್ಲಾ ಮುಳ್ಳು ಕುಂಟೆಗಳನ್ನು ಸ್ವಚ್ಛಗೊಳಿಸಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಈ ತ್ವರಿತ ಮತ್ತು ನಿಷ್ಠಾವಂತ ಕಾರ್ಯ ಶ್ಲಾಘನೀಯವಾಗಿದ್ದು ಸ್ಥಳೀಯರಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಇಂತಹ ಕರ್ತವ್ಯ ನಿಷ್ಠೆಯ ಅಧಿಕಾರಿಗಳು ಇದ್ರೆ ನಮ್ಮ ಗ್ರಾಮದಲ್ಲೂ ಸುಧಾರಣೆ ಸಾಧ್ಯ ಎಂಬ ಅಭಿಪ್ರಾಯ ದೇವಲಗಾಣಗಾಪುರ ಗ್ರಾಮಸ್ಥರಲ್ಲಿ ಮೂಡಿದೆ. ಅವನತಿಯ ಸೇವೆಯ ಮೂಲಕ ಅನಸೂಯ ಅಷ್ಟಗಿ ತಮ್ಮ ಹುದ್ದೆಯ ಮಾನವೀಯತೆಯ ಬದ್ಧತೆಯನ್ನ ಸಾರ್ವಜನಿಕ ಕಲ್ಯಾಣದ ಕುರಿತಿರುವ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಇಂತಹ ಅಧಿಕಾರಿಗಳು ಸರ್ಕಾರದ ನಿಜವಾದ ಶಕ್ತಿ ಎಂಬುದು ಈ ಘಟನೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ.